ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ವೀಕೆಂಡ್ ವಿತ್ MKG. ಚಿಕ್ಕಬಳ್ಳಾಪುರ ಹತ್ರ ಇಶಾ ಫೌಂಡೇಶನ್ಗೆ ತುಂಬ ಜನ ವಿಸಿಟ್ ಮಾಡಿರ್ತೀರ ಅಥವಾ ಕೇಳಿರ್ತೀರ. ಬಟ್ ಅಲ್ಲೇ ಪಕ್ಕದಲ್ಲಿರೋ ಈ ಬ್ಯೂಟಿಫುಲ್ ಮತ್ತು ಈಸಿ ಟ್ರೆಕ್ ತುಂಬ ಕಮ್ಮಿ ಜನ ವಿಸಿಟ್ ಮಾಡಿರ್ತಾರೆ. ಸೊ ನಾನು ಹೇಳ್ತಿರೋ ಟ್ರೆಕ್ ಬಂದು ಕೌರವಕುಂಡ. ಇಲ್ಲಿಂದ ಸನ್ರೈಸ್ ಮತ್ತು ಸನ್ಸೆಟ್ ತುಂಬ ಅದ್ಭುತವಾಗಿ ಕಾಣುತ್ತೆ. ಸೊ ನೀವೇನಾದರೂ ಈ ಟ್ರೆಕ್ ಮಾಡಬೇಕಂದ್ರೆ ಅಥವಾ ಬರೋರ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿದ್ರೆ, ಸೊ ಅಲ್ಲಿ ಶ್ರೀ ಹರಿಹರೇಶ್ವರ ಟೆಂಪಲ್ಗೆ ಬೋರ್ಡ್ ಹಾಕಿರ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಈಗ ಅಲ್ಲೇ ಇದ್ದೀನಿ. ಸೊ ನೀವು ನೋಡಿದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಸೊ ಈಗ ನಾವು ಅಲ್ಲೇನು ಕಾಣ್ತಾ ಇದೆ ಪೀಕು, ಸೊ ಅಲ್ಲಿಗೆ ಹೋಗಬೇಕು. ತುಂಬ ಅದ್ಭುತವಾಗಿರುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಒಂದು 30-40% ಕಂಪ್ಲೀಟ್ ಮಾಡಿದೆ ಅನ್ಕೋತೀನಿ. ಸೊ ನೀವು ನೋಡ್ಬೋದು, ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆ, ಹರಿಹರೇಶ್ವರ ಟೆಂಪಲ್ಲು. ಇನ್ನೂ ಫಿನಿಶ್ ಆಗಿಲ್ಲ ಅನಿಸ್ತದೆ, ಇನ್ನೂ ಕನ್ಸ್ಟ್ರಕ್ಷನ್ ಇದೆ ಅದು. ಸೊ ಇಲ್ಲಿಗೆ ಬಂದರೆ ಒಂದು 30-40% ಕಂಪ್ಲೀಟ್ ಮಾಡ್ದಂಗೆ ನೀವು. ಸೊ ನೀವು ಆ ಕಡೆ ನೋಡಿದ್ರೆ ಸದ್ಗುರು ಸನ್ನಿಧಿ ಎಂಟ್ರೆನ್ಸ್ ಇದೆಯಲ್ಲ, ಸೊ ಅದು ಕಾಣುತ್ತೆ ನಿಮಗೆ ಇಲ್ಲಿಂದ. ಸೊ ಈಗ ಬಂದು ಇಶಾಗೆ ಹೋಗೋ ರೋಡ್ ಇದು. ಸುತ್ತಲೂ ಬೆಟ್ಟ ಚೆನ್ನಾಗಿದೆ. ಸೊ ಇನ್ನೊಂದು 60% ಇರ್ಬೋದು. ಬನ್ನಿ, ಲೆಟ್ಸ್ ಕಂಪ್ಲೀಟ್. ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 80% ಆಗಿದೆ. ಇಟ್ಸ್ ನೈಸ್. ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಏನಂದರೆ ನಿಮ್ಮ ಲಂಗ್ಸ್ ಎಷ್ಟು ಹೆಲ್ತಿಯಾಗಿ ಇಟ್ಕೊಂಡಿರ್ತೀರೋ ಅಷ್ಟು ಯೂಸ್ ನಿಮಗೆ. ವಿಲ್ ಹ್ಯಾವ್ ದ ಸ್ಟ್ಯಾಮಿನಾ. ಸೊ ಚೆನ್ನಾಗಿದೆ. ಬನ್ನಿ, ಇನ್ನು 20% ಇದೆ, ಮುಗಿಸ್ಬಿಡೋಣ. ಎಸ್, ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ದ ಪೀಕ್. ಸೊ ಈ ಪೀಕ್ ನಾನು ಕೂಡ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು. ಹೋಪ್ ಇಟ್ ವಿಲ್ ಬಿ ಅಮೇಝಿಂಗ್. ಲೆಟ್ಸ್ ಸಿ. ಎಸ್ ಸ್ನೇಹಿತರೆ, ಯು ಹ್ಯಾವ್ ರೀಚ್ಡ್ ದ ಪೀಕ್. ನೀವು ಬೇಕಂದರೆ ಇನ್ನೂ ಮೇಲೆ ಹೋಗ್ಬೋದು ಆ ಕಡೆ, ಬಟ್ ಐ ಫೆಲ್ ದಿಸ್ ಈಸ್ ಬೆಟರ್. ಈ ಕಡೆ ನೋಡಿದ್ರೆ ಲ್ಯಾಂಡ್ ಕೂಡ ಫ್ಲ್ಯಾಟ್ ಆಗಿದೆ. ಸೊ ಆರಾಮಾಗಿ ಕುತ್ಕೊಳಕ್ಕೆಲ್ಲ ಚೆನ್ನಾಗಿದೆ. ನೀವು ಬೇಕಂದರೆ ಕ್ಯಾಂಪಿಂಗ್ ಮಾಡೋಕ್ಕೂ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಐ ವಿಲ್ ಸಿಟ್ ಹಿಯರ್ ಆ್ಯಂಡ್ ವಾಚ್ ದ ಸನ್ಸೆಟ್. ಸ್ನೇಹಿತರೆ, ಇಲ್ಲಿಂದ ಇಶಾ ಫೌಂಡೇಶನ್ ಸ್ಟ್ಯಾಚು ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆ. ವ್ಯೂ ಮಾತ್ರ ಅಮೇಝಿಂಗ್. ಇಲ್ಲಿಂದ ತೋರಿಸ್ತೀನಿ ರೀ, ನಿಮ್ಮ ಮೊಬೈಲಲ್ಲಿ ಝೂಮ್ ಮಾಡಿ ನೋಡಿ ಹೆಂಗಿದೆ ವ್ಯೂ. ಜನ ನೋಡಿ ಹೆಂಗಿದ್ದಾರೆ. ಅಲ್ಲಿ ಪಾರ್ಕಿಂಗ್ ಇದೆ, ಪಾರ್ಕಿಂಗಲ್ಲಂತೂ ತುಂಬೋಗಿದ್ದಾವೆ ಕಾರ್ಗಳು. ಇವತ್ತು ಬೇರೆ ಸಂಡೇ, ತುಂಬ ರಶ್ ಇದೆ. ಜನ ಮಾತ್ರ ನೋಡಿ ಇರುವೆಗಳ ಥರ ಕಾಣ್ತಾ ಇದ್ದಾರೆ. ವ್ಯೂ ಮಾತ್ರ ಅಮೇಝಿಂಗ್. ನೋಡಿ ಈ ಕಡೆ ಒಂದು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಆಗುತ್ತೆ, ಸಖತ್ತಾಗಿ ಕಾಣುತ್ತೆ.
ಸ್ನೇಹಿತರೆ, ಇದಿಷ್ಟು ಇವತ್ತಿನ ವೀಡಿಯೋ. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೊಂದು ವೀಕೆಂಡ್ಗೆ ಮತ್ತೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು.